Good morning, students. The subject is Principles of Event Management in that fourth chapter. So, Public Relations. Today's class, we discuss about the types of media. So, for any business, every rupee is precious. Therefore, businessman houses do not advertise for the sake of advertising. Instead, they want to get more return from them for their investment. ಸೊ ಅವರು ಓಕೆ ಕಂಪ್ನಿ ಆಗಿರ್ಬೋದು. ಸೊ ಈವೆಂಟ್ ಮ್ಯಾನೇಜ್ಮೆಂಟ್ ಕಂಪ್ನಿ, ಓಕೆ ವಿ ಕ್ಯಾನ್ ಟೇಕ್ ಇಟ್ ಆ್ಯಸ್ ಅನ್ ಎಕ್ಸಾಂಪಲ್. ಸೊ ಮೈನ್ ಅವರು ಅಡ್ವರ್ಟೈಸ್ಮೆಂಟ್ಸ್ ಏನಕ್ಕೆ ಕೊಡ್ತಾರೆ? ಸೊ ಅವರು ಅಷ್ಟೊಂದು ಎಕ್ಸ್ಪೆಂಡಿಚರ್ ಅನ್ನೋದು ಅಡ್ವರ್ಟೈಸ್ಮೆಂಟ್ಸ್ಗೆ ಏನಕ್ಕೆ ಮಾಡ್ತಾರೆ? ಸೊ ಅದನ್ನ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಅಂತೀವಿ. ಇಟ್ ಈಸ್ ಒನ್ ಕೈಂಡ್ ಆಫ್ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್. ಯಾವ ರೀತಿ ಅಂತಂದರೆ, ಸೊ ಪೀಪಲ್ಸ್ಗೆ ನಾವು ತಿಳಿಸ್ತಾ ಇದ್ದೀವಿ ನಮ್ಮ ಪ್ರಾಡಕ್ಟ್ಸ್ ಆ್ಯಂಡ್ ಸರ್ವಿಸಸ್ ಬಗ್ಗೆ, ಸೊ ದಟ್ ದೇ ಕ್ಯಾನ್ ಅಟ್ರ್ಯಾಕ್ಟ್, ಸೊ ದಟ್ ದೇ ಕ್ಯಾನ್ ಪರ್ಚೇಸ್ ಮಾಡ್ಕೋಬೋದು. ಸೊ ಇದು ಒಂದು ಕೈಂಡ್ ಆಫ್ ಅಟ್ರ್ಯಾಕ್ಟ್ ಅನ್ನೋದು ಕೂಡ ಅನ್ಬಾರ್ದು. ಸೊ ವಿ ಕ್ಯಾನ್ ಸೇ ಇಟ್ ಇನ್ ಅದರ್ ವರ್ಡ್ಸ್. ಸೊ ವಿ ಆರ್ ಪ್ರೊವೈಡಿಂಗ್ ಇನ್ಫಾರ್ಮೇಷನ್. ಸೊ ಥ್ರೂ ದಿ ಅಡ್ವರ್ಟೈಸ್ಮೆಂಟ್ಸ್ ಮುಖಾಂತರವಾಗಿ ಓಕೆ ಪಬ್ಲಿಕ್ಸ್ಗೆ ಇನ್ಫಾರ್ಮೇಷನ್ ಅನ್ನೋದು ಕೊಡ್ತಾ ಇದ್ದೀವಿ ಅಂತ. So it is an important for the company to choose right media for communicating with the customers. It is very important. So ಒಬ್ಬ ಡಿಫ್ರೆಂಟ್ ಕಸ್ಟಮರ್ಸ್ಗೆ ನಾವು ಯಾವ ರೀತಿ ಇನ್ಫಾರ್ಮೇಷನ್ ಫ್ಲೋ ಮಾಡೋದು ಕೂಡ ಓಕೆ ರೈಟ್ ಮೀಡಿಯಾ ಅನ್ನೋದು ಸೆಲೆಕ್ಟ್ ಮಾಡ್ಕೋಬೇಕು. ಮೀಡಿಯಮ್ ಅನ್ನೋದು ಓಕೆ ಮೀಡಿಯಾ ವಿ ಕ್ಯಾನ್ ಸೇ ಇಟ್ ಆ್ಯಸ್. So the main step of developing your sales or a marketing plan is to select the right media to send out advertising messages. So ಕಂಪ್ನಿ ಟು ಕಸ್ಟಮರ್ಸ್ಗೆ ಯಾವ ರೀತಿ ಫ್ಲೋ ಆಫ್ ಇನ್ಫಾರ್ಮೇಷನ್ ಸೊ ಇರುತ್ತೆ ಅಂತಂದರೆ, ಸೊ ಮೀಡಿಯೇಟರ್ಸ್ ಬಂದುಬಿಟ್ಟು ವಿ ಕ್ಯಾನ್ ಸೇ ಇಟ್ ಆ್ಯಸ್ ಎ ಮೀಡಿಯಾ. ಸೊ ದೇ provide, so the company will say the media to provide the information to the customers. So it may be there is a no hard or a fast rules as which the media is better. So company have to decide ಯಾವ ಮೀಡಿಯಾ ಕೊಟ್ಟರೆ ಅಡ್ವರ್ಟೈಸ್ಮೆಂಟ್ಸು ಸೊ ಎಫೆಕ್ಟಿವ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೈನಾಗಿ ಕೆಲವೊಂದು ಕ್ವಶನ್ಸ್ಗೆ ಆನ್ಸರ್ ಮಾಡಬೇಕು ದ ಕಂಪನಿ. ಸೊ ಫಸ್ಟ್ ಒನ್ ಈಸ್ ಅವರ್ ಟಾರ್ಗೆಟ್ ಬೈಯರ್ಸ್. ವೇರ್ ಅವರ್ ಟಾರ್ಗೆಟ್ ಬೈಯರ್ಸ್? ಸೊ ನೀವು ಅನ್ಕೋಬೋದು ಕೆಲವೊಂದು ಜಿಯೋಗ್ರಫಿಕಲ್ ಏರಿಯಾಸಲ್ಲಿ ಪರ್ಟಿಕ್ಯುಲರ್ ಏರಿಯಾಸಲ್ಲಿ ಮಾತ್ರ ಕೆಲವೊಂದು ಪ್ರಾಡಕ್ಟ್ಸು ಪಾಪ್ಯುಲರ್ ಆಗಿರುತ್ತೆ ಅಂತ. ಸೊ ಅಂಥ ಟೈಮಲ್ಲಿ ನಾವು ಸೆಲೆಕ್ಟ್ ಮಾಡ್ಕೋಬೇಕು ಯಾವ ಏರಿಯಾದಲ್ಲಿ ನಮ್ಮ ಪ್ರಾಡಕ್ಟ್ ಅನ್ನೋದು ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಫಾರ್ ಎಕ್ಸಾಂಪಲ್ ವಿ ಕ್ಯಾನ್ ಟೇಕ್ ಇಟ್ ಆ್ಯಸ್ ಎ ಕ್ಲೋತ್ಸ್. ಸೊ ವೆದರ್ ವೈಸ್ ಆಗಿ ಏರಿಯಾ ಬೇಸಲ್ಲಿ ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲೋತ್ಸ್ ಅನ್ನೋದು ಡಿವೈಡ್ ಆಗಿರುತ್ತೆ. ಸೊ ಈ ಬೇಸ್ ಮೇಲೆ ನಾವು ಟಾರ್ಗೆಟ್ ಸೆಲೆಕ್ಟ್ ಮಾಡ್ಕೋಬೇಕು ಯಾವ ಏರಿಯಾದಲ್ಲಿ ಯಾವ ಟೈಪ್ ಆಫ್ ಕ್ಲೋತ್ಸು ಪೀಪಲ್ಸ್ ಆರ್ ಪ್ರಿಫರ್ಡ್. ಸೊ ಆ ಒಂದು ಇನ್ಫಾರ್ಮೇಷನ್ ಅನ್ನೋದು ಕಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಸೊ ಯಾವ ಮೀಡಿಯಾದಲ್ಲಿ ಕೊಟ್ಟರೆಗನ ಸೊ ನಮ್ಮ ಪ್ರಾಡಕ್ಟು ಎಫೆಕ್ಟಿವ್ ಆಗಿ ಕಸ್ಟಮರ್ಸ್ಗೆ ಸೇರುತ್ತೆ ಅಂತೇಳ್ಬಿಟ್ಟು ಮತ್ತೆ ಇನ್ನೊಂದು ಸೆಲೆಕ್ಟ್ ಮಾಡ್ಕೋಬೇಕು. ಆಮೇಲೆ ಆ ಒಂದು ಮೀಡಿಯಾ ಸೆಲೆಕ್ಟ್ ಮಾಡ್ಕೊಂಡಿದ್ದೀವಲ್ಲ ಅವ್ರಿಗೆ ನಮಗೆ ಬಜೆಟ್ ಅಂದರೆ ಅಫೋರ್ಡಬಲ್ ಕಾಸ್ಟಲ್ಲಿ ಇದೆಯಾ ಇಲ್ಲ ಅಂತ ಹೇಳ್ಬಿಟ್ಟು ವಿ ಹ್ಯಾವ್ ಟು ಸರ್ಚ್ ಇಟ್. ಸೊ ಹಿಯರ್ there is a various medias available for advertising. So there are relevant to advantages and disadvantages we can discuss in this type. ಫಸ್ಟ್ ಒನ್ ಬಂದುಬಿಟ್ಟು ನ್ಯೂಸ್ ಪೇಪರ್ಸ್. ಸೊ ಈ ಒಂದು ನ್ಯೂಸ್ ಪೇಪರ್ ಒನ್ ಆಫ್ ದಿ ಟ್ರೆಡಿಷನಲ್ ಮೀಡಿಯಮ್ ಯೂಸ್ಡ್ ಫಾರ್ ದಿ ಬಿಸ್ನೆಸ್ ಟು ಅಡ್ವರ್ಟೈಸ್ ದೇರ್ businesses or to advertise the business products or services. So advertising means so it providing information about a product, how well they've been worked or some of the content of the product ಒಂದು ಇನ್ಫಾರ್ಮೇಷನ್ ಅನ್ನೋದು ಕೊಡ್ತಾ ಇರ್ತಾರೆ. ಸೊ ಇಲ್ಲಿ ಮೈನ್ ನ್ಯೂಸ್ ಪೇಪರ್ಸ್ ನೀವು ಆಲ್ರೆಡಿ ಕೇಳಿರ್ತೀರ. ನಾರ್ತ್ ಈಸ್ಟ್ ವೆಸ್ಟ್ ಸೌತ್. ಸೊ ಆಲ್ ಡೈರೆಕ್ಷನಲ್ಲಿ in all direction it will get information and provide to the peoples ಅಂತ. ಸೊ ಮೈನಾಗಿ ಇದು ಟ್ರೆಡಿಷ್ನಲ್ ಓಕೆ ನಿಮ್ಗೆ ಕ್ಯಾನ್ ಸೇ ಇಟ್ ಆಸ್ ಮೊದಲ ಕಾಲದಲ್ಲೂ ಇದೆ ಅಂತ ಹೇಳ್ಬಿಟ್ಟು ಇಲ್ಲಿ ಮೈನ್ ಅಡ್ವಾಂಟೇಜಸ್ ಆ್ಯಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ನ್ಯೂಸ್ ಪೇಪರ್ ನೋಡಿದ ತಕ್ಷಣ ಮೈನಾಗಿ ಅಡ್ವಾಂಟೇಜಸ್ ಬಂದುಬಿಟ್ಟು ಸೊ ಯೂಜ್ ನಂಬರ್ ಆಫ್ ಪೀಪಲ್ಗೆ ಹೋಗುತ್ತೆ ನ್ಯೂಸ್ ಪೇಪರ್ ಮುಖಾಂತರವಾಗಿ. ಸೊ ನ್ಯೂಸ್ ಪೇಪರಲ್ಲಿ ಏನಾದರೂ ಅಡ್ವರ್ಟೈಸ್ಮೆಂಟ್ಸ್ ಕೊಟ್ಟರೆ ಸೊ ಲಾಟ್ ಆಫ್ ಪೀಪಲ್, ಯಾಕೆಂದರೆ ಜಿಯೋಗ್ರಫಿಕಲ್ ಏರಿಯಾ ಎಲ್ಲ ಏರಿಯಾದಲ್ಲೂ ಕವರ್ ಆಗಿರುತ್ತೆ ಅಂತೇಳ್ಬಿಟ್ಟು. ಆಮೇಲೆ so the company has a flexibility in deciding the ad size. Correct.
ಸೊ ನೀವು ಆಲ್ರೆಡಿ ನೋಡಿರ್ತೀರ ನ್ಯೂಸ್ ಪೇಪರಲ್ಲಿ. ಸೊ ಸೈಜು, ಸೊ ಇಷ್ಟು ಏರಿಯಾ ಆಕ್ಯುಪೈಡ್ ಮಾಡ್ಕೊಂಡಿರುತ್ತೆ ನ್ಯೂಸ್ ಪೇಪರಲ್ಲಿ, ಪ್ಲೇಸು ಸೊ ಇಷ್ಟು ಇದೆ ಅಂತೇಳ್ಬಿಟ್ಟು. ಸೊ ಇದು ಅಡ್ವರ್ಟೈಸ್ಮೆಂಟ್ ಡಿಪೆಂಡ್ ಆಗಿರುತ್ತೆ. ಆಮೇಲೆ ಸೊ ಯಾವ ಸೈಡು, ಪೇಜ್ ನಂಬರ್ಸಲ್ಲಿ ಸೊ ಎಲ್ಲ ಡಿಸೈಡ್ ಮಾಡ್ಕೋಬೋದು ಒಂದು ಫ್ರೀಯಾಗಿ. ಮತ್ತು ಫ್ರೀಲಿ ಕ್ರಿಯೇಟಿಂಗ್ ಆ್ಯಂಡ್ ಪ್ರೊಡ್ಯೂಸಿಂಗ್ ಕಾಪೀಸ್, ಆ್ಯಡ್ ಕಾಪೀಸ್ ಆಗಿರ್ಬೋದು. ಸೊ ನಾವು ನ್ಯೂಸ್ ಪೇಪರ್ಸಲ್ಲಿ ಇಕ್ಕಿ ನಾವು ಅಡ್ವರ್ಟೈಸ್ಮೆಂಟ್ಸ್ ಕೊಡ್ಬೋದು. ಆಮೇಲೆ ಕ್ವಿಕ್ ಟರ್ನ್ ಅರೌಂಡ್ ದಿ ಪೀಪಲ್ ಹ್ಯಾಡ್ ರಿಫ್ಲೆಕ್ಟ್ ದಿ ಚೇಂಜಿಂಗ್ ದಿ ಮಾರ್ಕೆಟಿಂಗ್ ಕಂಡೀಷನ್ಸ್. ಮೈನ್ ಸೊ ಮಾರ್ಕೆಟಿಂಗ್ ಕಂಡೀಷನ್ಸ್ ಚೇಂಜ್. ಏನು ಮಾರ್ಕೆಟಿಂಗ್ ಕಂಡೀಷನ್ಸು, ಇಟ್ ಮೇ ಇನ್ಕ್ರೀಸ್ ಬೈಯಿಂಗ್ ಆ್ಯಂಡ್ ಸೆಲ್ಲಿಂಗ್ ಅನ್ನೋದು ಇನ್ಕ್ರೀಸ್ ಆಗಿರ್ಬೋದು. ಆಮೇಲೆ ಕಂಪ್ನಿ ರೀಡರ್ಸು ಅಟ್ರ್ಯಾಕ್ಟ್ ಮಾಡ್ತಾರೆ ಮೆಸೇಜ್ ಕಡೆ. ಓಕೆ, ಕಂಪ್ನಿ ಅಂದರೆ ನ್ಯೂಸ್ ಪೇಪರ್ ಮೆಸೇಜಿಂದ ಸೊ ರೀಡರ್ಸ್ ಅನ್ನೋದು ಇನ್ಕ್ರೀಸ್ ಆಗಿರ್ಬೋದು. ಸೊ ದೀಸ್ ಆರ್ ಆಲ್ ಸೊ ಅಡ್ವಾಂಟೇಜಸ್ ಥ್ರೂ ದಿ ನ್ಯೂಸ್ ಪೇಪರ್. ಮೈನ್ ಡಿಸಡ್ವಾಂಟೇಜಸ್ ಏನು ಬರುತ್ತೆ ಅಂತಂದರೆ ಆ್ಯಡ್ ಸ್ಪೇಸ್ ವಿಲ್ ಬಿ ಎಕ್ಸ್ಪೆನ್ಸಿವ್. ಸೊ ಎಷ್ಟು ಸ್ಪೇಸ್ ಆಕ್ಯುಪೈ ಮಾಡ್ಕೊತಾರೋ ಅಷ್ಟು ಸ್ಪೇಸ್ ಮೇಲೇ ಅವರು ಚಾರ್ಜ್ ಮಾಡ್ತಾರೆ. ಆಮೇಲೆ ಸೊ ಪೂರ್ ಫೋಟೋ ರೀಪ್ರೊಡಕ್ಷನ್, ಲಿಮಿಟೆಡ್ ಕ್ರಿಯೇಟಿವಿಟಿ. ಸೊ ಓಕೆ, ಮೈನ್ ಪ್ರಾಡಕ್ಟ್ ಕಾಣಿಸೋದೊಂದು ಫೋಟೋದಲ್ಲಿ, ಸೊ ಒರಿಜಿನಲಾಗಿ ಕಾಣಿಸೋದೊಂದು, ಫೋಟೋದಲ್ಲಿ ಕಾಣಿಸೋದೊಂದು. ಸೊ ಅದು ಮೈನ್ ರಿಫ್ಲೆಕ್ಷನ್ ಆಗಿರುತ್ತೆ. ಸೊ ನಮ್ಗೆ ಒರಿಜಿನಲಾಗಿ ಯಾವ ರೀತಿ ಇರುತ್ತೆ, ಆಮೇಲೆ ನೀವು ಪಿಕ್ಚರ್ಸಲ್ಲಿ ನೋಡಿದ್ರೆ ಯಾವ ರೀತಿ ಇರುತ್ತೆ ಅಂತ ಹೇಳ್ಬಿಟ್ಟು ಅದೊಂದು ಡಿಸಡ್ವಾಂಟೇಜಸ್ ಆಗಿರ್ಬೋದು. ಆಮೇಲೆ ಸೊ ನ್ಯೂಸ್ ಪೇಪರ್ಸ್ ಆರ್ ಪ್ರೈಸ್ ಓರಿಯೆಂಟೆಡ್ ಮೀಡಿಯಮ್. ಓಕೆ, ಮೋಸ್ಟ್ ಆ್ಯಡ್ಸ್ ಆರ್ ಫಾರ್ ಸೇಲ್ಸ್. ಅಷ್ಟೇ ಅಲ್ಲ, ನಮ್ಮದು ಒಂದೇ ಬಂದರೆ ಓಕೆ ಎಲ್ಲರೂ ನೋಡ್ಬೋದು ಅನ್ಕೋಬೋದು. ನಮ್ಮ ಕಂಪನಿ ಅಡ್ವರ್ಟೈಸ್ಮೆಂಟ್ ಜೊತೆಯಲ್ಲಿ ಓಕೆ ಜಾಸ್ತಿ ಒಂದು ಅಡ್ವರ್ಟೈಸ್ಮೆಂಟ್ಸ್ ಬಂದರೆ ಓಕೆ ಪೀಪಲ್ಸ್ ಆರ್ ಇಗ್ನೋರ್ ಇಟ್ ಸಮ್ಟೈಮ್ಸ್. ಅದೊಂದು ಡಿಸಡ್ವಾಂಟೇಜಸ್ ಆಗಿರ್ಬೋದು. ಆಮೇಲೆ ಹ್ಯಾಡ್ಸ್ ಹ್ಯಾವ್ ಶಾರ್ಟ್ ಸೆಲ್ಫ್ ಲೈಫ್. ಸೊ ಇವತ್ತು ಓದ್ತಾರೆ, ಸೊ ಟುಡೇಸ್ ನ್ಯೂಸ್ ಪೇಪರ್ ಈಸ್ ಟುಮಾರೋಸ್ ವೇಸ್ಟ್ ಪೇಪರ್. ಇವತ್ತು ಓದ್ತಾರೆ, ನಾಳೆ ಬಿಡ್ಬೋದು. ಸೊ ಅದು ಮೈನ್ ಡಿಸಡ್ವಾಂಟೇಜಸ್ ಇರುತ್ತೆ. ಆಮೇಲೆ ದ ಕಂಪ್ನಿ ಹ್ಯಾಸ್ ಟು ಸೆಂಡ್ ದಿ ಮೆಸೇಜ್ ಟು ಲಾಟ್ ಆಫ್ ಪೀಪಲ್ ಪ್ರಾಬಲಿ ಸೊ ನೆವರ್ ಬಿ ಇನ್ ದ ಮಾರ್ಕೆಟ್ ಟು ಬೈ ದಿ ಕಂಪನಿ. ನೆಕ್ಸ್ಟ್ ಒನ್ ಈಸ್ ಹೈ ವಿಜಿಬಲ್ ಮೀಡಿಯಾ, ದ ಕಾಂಪಿಟೇಟರ್ಸ್ ಕ್ಯಾನ್ ಬಿ ಕ್ವಿಕ್ಲಿ ಅಟ್ರಾಕ್ಟೆಡ್. ಸೊ ಆಲ್ರೆಡಿ ಹೇಳಿದ್ದೀನಿ. ಸೊ ಇಲ್ಲಿ ಓಕೆ ನಮ್ಮದು ಒಂದೇ ಆ್ಯಡ್ಸ್ ಕೊಡೋಲ್ಲ, ಬೇರೆಯವ್ರದ್ದು ಕಾಂಪಿಟೇಟರ್ಸ್ ಸೈಡಲ್ಲಿ ಕೊಟ್ಟರೆಗನ ಸೊ ಜಡ್ಜ್ಮೆಂಟ್ ಆಫ್ ದಿ ಪೀಪಲ್ ವಿಲ್ ಬಿ ಸಮ್ಟೈಮ್ಸ್ ವಿಲ್ ಬಿ ಚೇಂಜ್. ಸೊ ದೀಸ್ ಆರ್ ಆಲ್ ದಿ ಡಿಸಡ್ವಾಂಟೇಜಸ್ ಇನ್ ದಿ ನ್ಯೂಸ್ ಪೇಪರ್. ನೆಕ್ಸ್ಟ್ ಒನ್ ಈಸ್ ಮ್ಯಾಗಝೈನ್ಸ್. ಸೊ ಮ್ಯಾಗಝೈನ್ಸ್ ಆರ್ ಮೋರ್ ಫೋಕಸ್ಡ್ ಥ್ರೂ ಮೋರ್ ಎಕ್ಸ್ಪೆನ್ಸಿವ್ ಆಲ್ಟರ್ನೇಟಿವ್ಲಿ ಟು ದಿ ನ್ಯೂಸ್ ಪೇಪರ್ ಅಡ್ವರ್ಟೈಸ್ಮೆಂಟ್ಸ್. ಸೊ ಮ್ಯಾಗಝೈನ್ಸ್ ತುಂಬ, ಏಕೆಂದರೆ ಓಕೆ ರೇರ್ ವಿಲ್ ಕಮ್, ಸೊ ಮೈನ್ಲಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಸೊ ಕ್ವಾಲಿಟಿ ಆಫ್ ಪೇಪರ್ ಕೂಡ ಮ್ಯಾಗಝೈನ್ಸಲ್ಲಿ ಚೇಂಜಸ್ ಅನ್ನೋದು ಇರುತ್ತೆ. ಡಿಪೆಂಡ್ಸ್ ಅಪಾನ್ ದಿ ಮ್ಯಾಗಝೈನ್ಸಲ್ಲಿ ಡಿಪೆಂಡ್ ಆಗಿರುತ್ತೆ. ಕೆಲವೊಂದು ಮ್ಯಾಗಝೈನ್ಸು ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಕೆಲವೊಂದು ಓಕೆ ನ್ಯೂಸ್ ಪೇಪರ್ಗಿನ್ನ ಜಾಸ್ತಿನೇ ಇರುತ್ತೆ ಮ್ಯಾಗಝೈನ್ಸು. So the medium allow to the company to reach high target audience. Here main advantages in magazine. First one is allow for the better target of the audience, as the company can choose magazine publication that specific audience area whose editor content specifies the in topic of the interest to the audience. ಸೊ ಮೈನಾಗಿ ಓಕೆ ಎಡಿಟರ್, ಓಕೆ ಮೈನ್ ರೋಲ್ ಬಂದುಬಿಟ್ಟು ಮ್ಯಾಗಝೈನ್ಸಲ್ಲಿ ಎಡಿಟರ್ದೇ ರೋಲ್ ಇರುತ್ತೆ. ಸೊ ಏನೋ ಕಂಪ್ನಿ ಸೊ ನಮ್ಮದು ಅಡ್ವರ್ಟೈಸ್ಮೆಂಟ್ ಕೊಡಿ ಅಂತ ಹೇಳ್ಬಿಟ್ಟು ಓಕೆ ಯು ಕ್ಯಾನ್ ಗೋ ಥ್ರೂ ದಿ ಮ್ಯಾಗಝೈನ್ಸ್. ಬಟ್ ಸೊ ಅವ್ರು ರೆಪ್ರೆಸೆಂಟ್ ಮಾಡೋ ಇನ್ಫಾರ್ಮೇಷನ್ ಯಾವ ರೀತಿ ಇರಬೇಕು ಅಂತಂದರೆ ಸೊ ಇಟ್ ಶುಡ್ ಬಿ ಅಟ್ರಾಕ್ಟ್ ಟು ದಿ ಕಸ್ಟಮರ್ಸ್. ಸೊ ಯರ್ ಹೈ ರೀಡರ್ ಇನ್ವಾಲ್ವ್ಸ್ ಮೀನ್ಸ್ ಮೋರ್ attention will be paid to the advertisements. So ನೆಕ್ಸ್ಟ್ ಒನ್ ಈಸ್ ಮೈನ್ ಅಡ್ವಾಂಟೇಜಸ್ ಏನು ಅಂತಂದರೆ ಸೊ ಪೇಪರ್ ಕ್ವಾಲಿಟಿ ಅನ್ನೋದು ಓಕೆ ಮತ್ತು ಕಲರ್ ಪ್ರೊಡಕ್ಷನ್ ಆಗಿರ್ಬೋದು, ಫುಲ್ ಕಲರ್ ಹ್ಯಾಡ್ಸ್ ಆಗಿರ್ಬೋದು ಬೆಟರ್. ಸೊ ಇಟ್ ಈಸ್ ವಿಲ್ ಬಿ ವೆಲ್ ಕಂಪೇರ್ ಟು ಅದರ್ ಮೀಡಿಯಮ್. ಆಮೇಲೆ ಸ್ಮಾಲ್ ಪೇಜಸ್ ಜನರಲಿ 8.5 by 11 inch permits the small ads to be stand out. ನೆಕ್ಸ್ಟ್ ಒನ್ ಈಸ್ ಮೈನ್ ಡಿಸಡ್ವಾಂಟೇಜಸ್ ಇನ್ ಮ್ಯಾಗಝೈನ್ ಬಂದಿದ ತಕ್ಷಣ ಸೊ ಮೈನ್ ಎಕ್ಸ್ಪೆನ್ಸಿವ್ ಆಗಿರುತ್ತೆ, ಮತ್ತು ಸ್ಪೇಸು ಲೇಔಟ್ಸ್ ಆಗಿರ್ಬೋದು ಹೈಲಿ ಕಾಸ್ಟ್ ಆಗಿರುತ್ತೆ, ಮತ್ತು ಫ್ಲೆಕ್ಸಿಬಿಲಿಟಿ ಇನ್ ಹ್ಯಾಡ್ ರಿಪ್ಲೇಸ್ಮೆಂಟ್ ಫಾರ್ಮೇಟ್. ಸೊ ಅವರು ಚೇಂಜ್ ಮಾಡ್ತಾನೆ ಇರ್ತಾರೆ. ಸೊ ಇಟ್ ಕೆನಾಟ್ ಬಿ ಪರ್ಮನೆಂಟ್ಲಿ ಪಬ್ಲಿಷ್. ನಾವು ಪರ್ಮನೆಂಟಾಗಿ ನಾವು ಕೊಡೋಕ್ಕಾಗಲ್ಲ ಅಡ್ವರ್ಟೈಸ್ಮೆಂಟ್ಸ್. ಸೊ ಆಮೇಲೆ
ಓಕೆ ಇಲ್ಲಿ ಬಂದುಬಿಟ್ಟು ಸ್ಲೋಯರ್ ಟೈಮ್ ಲೀಡ್ಸ್ ಹೈಯರ್ ದಿ ರಿಸ್ಕ್ ಆಫ್ ದಿ ಹ್ಯಾಡ್ ಗೆಟಿಂಗ್ ಓವರ್ಟೇಕನ್ ಬೈ ದಿ ಈವೆಂಟ್ಸ್. ಸೊ ಇಲ್ಲಿ ಮ್ಯಾಗ್ಝಿನ್ಸ್ ಅಂದಿದ ತಕ್ಷಣ ಟಾರ್ಗೆಟ್ ಪೀಪಲ್ ಮಾತ್ರ ಹೋಗುತ್ತೆ, ಟಾರ್ಗೆಟ್ ಪೀಪಲ್ಸ್ ಮಾತ್ರ ಹೋಗುತ್ತೆ, ಮೇ ಬಿ ಸ್ಲೋ ಇನ್ ಪ್ರೋಸೆಸ್. ಸೊ ಕೆಲವೊಬ್ರಿಗೆ ಅರ್ಥ ಆಗದೇ ಇರ್ಬೋದು. ಸೊ ಇಟ್ ಟೇಕ್ಸ್ ಟೈಮ್, ಕಂಪ್ನಿ ಟೇಕ್ಸ್ ಲಾಂಗ್ ಲೀಡ್ ಆಫ್ ಟೈಮ್. ಸೊ ದೀಸ್ ಆರ್ ಆಲ್ ದಿ ಮೈನ್ ಡಿಸ್ಅಡ್ವಾಂಟೇಜಸ್ ಇನ್ ದಿ ಮ್ಯಾಗ್ಝೈನ್ಸ್. Next one is yellow page. Here there are several forms of yellow page that the company can be used to promote and advertise its business. Aside from the traditional yellow page, supplied by the phone companies, the company can also check the specification direction targeted to the specific market. Here advantages of the yellow page. First one is widely available. So mostly everyone can be use the yellow page. So almost all the people will use the yellow pages. It is also action oriented as a audience is actually looking for the ads. So ads are reasonably inexpensive. ಸೊ ಕಾಸ್ಟ್ ಫ್ರೀ ಆಗಿರುತ್ತೆ, ಮತ್ತು ರೆಸ್ಪಾನ್ಸ್ ಅನ್ನೋದು ಕೂಡ ಈಸಿಯಾಗಿ ಟ್ರ್ಯಾಕ್ ಮಾಡ್ಬೋದು, ಆಮೇಲೆ ಮೆಜರ್ ಮಾಡ್ಬೋದು. ಫ್ರೀಕ್ವೆನ್ಸಿ ಕೂಡ ಇರುತ್ತೆ ಯೆಲ್ಲೋ ಪೇಜಲ್ಲಿ. ಮತ್ತು ಡಿಸ್ಅಡ್ವಾಂಟೇಜಸ್ ಏನು ಅಂತಂದರೆ, ಇನ್ನು ಯೆಲ್ಲೋ ಪೇಜ್ ಬಂದುಬಿಟ್ಟು ದ ಪೇಜಸ್ ಲುಕ್ ಕ್ಲಟೆಡ್ and the company ads only easily get lost in clutters. So the ads is placed together with all the competitors. ಸೊ ನಮ್ದು ಒಂದೇ ಇರಲ್ಲ, ಅಡ್ವರ್ಟೈಸ್ಮೆಂಟ್ಸ್ ಆರೆ ಪ್ರಮೋಷನ್ಸ್. ಸೊ ಎಲ್ಲ ಕಾಂಪಿಟೇಟರ್ಸ್ ಕೂಡ ಬೇರೆಯವ್ರು ಕೂಡ ಬರ್ತಾರೆ. ಇದು ಮೈನ್ ಡಿಸ್ಅಡ್ವಾಂಟೇಜ್ ಅಲ್ಲ. ಆಮೇಲೆ ಲಿಮಿಟೆಡ್ ಕ್ರಿಯೇಟಿವಿಟಿ ಇನ್ ಆ್ಯಡ್ಸ್. ಸೊ ದೆನ್ ಆ್ಯಡ್ಸ್ ವಿಲ್ ಬಿ ಟೇಕ್ ದಿ ಟೈಮ್ ಟು ರಿಫ್ಲೆಕ್ಟ್ ದಿ ಮಾರ್ಕೆಟ್ ಚೇಂಜ್. ಕ್ವಿಕ್ಕಾಗಿ ಚೇಂಜಸ್ ಆಗಲ್ಲ. ಸೊ ಕ್ವಿಕ್ಲಿ ಚೇಂಜಸ್ ಅಂತಂದರೆ ನ್ಯೂಸ್ ಪೇಪರ್ಸ್ ಆಗಿರ್ಬೋದು, ಬಟ್ ಯೆಲ್ಲೋ ಪೇಜಸ್ ಎಲ್ಲ. ಸೊ ಇಟ್ ಡಸ್ ನಾಟ್ ರೀಚ್ ದ ಮೋರ್ ಆಡಿಯನ್ಸ್. ನೆಕ್ಸ್ಟ್ ಒನ್ ಈಸ್ ರೇಡಿಯೋ. ಸೊ radio is an affordable and the medium that can be reach the mass audience. So a radio, commercial need to be heard many times before it sunk within the listeners. So it is some flow of information from the flow of information. So easily we can be track down the customers. So it is run in commercial once in a week for a month are not enough to be a good business. The main advantages from the radio is universal media. So everyone can listen. You can, in average we can say it as most of the people will have the radios we can while traveling. So will be in houses. So ಮನೇಲಿ ಆಗಿರ್ಬೋದು, ಇಲ್ಲಾಂತಂದರೆ ವರ್ಕಲ್ಲಿ ಆಗಿರ್ಬೋದು, ಸೊ ಡ್ರೈವಿಂಗ್ ಅಲ್ಲಿ ಆಗಿರ್ಬೋದು, radios are common. So audio flow of information will be reached to the customers easily. Main ಬಂದ್ಬಿಟ್ಟು permits you to target the advertisement spent on market, mostly like responses to be offered. It is also freely creatively helps to usually the available. So creativity ಇರುತ್ತೆ, ಮಾತು ಹೇಳೋದು ಕೂಡ ಒಂದು ಕ್ರಿಯೇಟಿವಿಟಿನೇ. ಆಮೇಲೆ ರೇಟ್ ಅನ್ನೋದು ಕೂಡ ನೆಗೋಷಿಯೇಟ್ ಮಾಡ್ಕೋಬೋದು, ಚೀಪ್ ಇನ್ ಕಾಸ್ಟ್ ಕಂಪೇರ್ಡ್ ಟು ಅದರ್ ಅಡ್ವರ್ಟೈಸ್ಮೆಂಟ್ಸ್. ಸೊ ಇಲ್ಲಿ 90% ಆಫ್ ಇಂಡಿಯನ್ ಟೆರಿಟೋರಿ, 90% ಆಫ್ ಪಾಪ್ಯುಲೇಷನ್ ಕವರ್ ಆಗುತ್ತೆ ರೇಡಿಯೋದಲ್ಲಿ ಮೈನಾಗಿ. ಸೊ ಇದು ಪಾಪ್ಯುಲರ್ ಆಗಿದೆಯಪ್ಪ, ಚೀಪ್ ಕೂಡ. ಮತ್ತು ಕೆಲವೊಂದು ಕಸ್ಟಮರ್ ರೀಜನ್ ಟು ರೀಜನಲ್ಲಿ ಕೂಡ ಫ್ಲೋಮೆಂಟ್ ಆಗಿರುತ್ತೆ. ಆಮೇಲೆ ಮೈನ್ ಡಿಸ್ಅಡ್ವಾಂಟೇಜಸ್ ರೇಡಿಯೋ ಬಂದುಬಿಟ್ಟು, ಸೊ ಬಿಕಾಸ್ ರೇಡಿಯೋ ರೀಸನರ್ಸ್ ಆರ್ ದಿ ಸ್ಪ್ರೆಡ್ ಓವರ್ ದಿ ಮೆನಿ ಸ್ಟೇಷನ್ಸ್. ಸೊ ಟೋಟಲಿ ದ ಮಾರ್ಕೆಟ್ ಯು ಹ್ಯಾವ್ ಅಡ್ವರ್ಟೈಸ್ಮೆಂಟ್ಸ್ ಮಿನಿ ಸ್ಟೇಜ್. ಲಿಸನರ್ಸ್ ಕೂಡ ಅವರು ಅಷ್ಟೊಂದು ಮೈನಾಗಿ ಇನ್ಫಾರ್ಮೇಷನ್ ಒಂದು ಗ್ರ್ಯಾಪ್ ಮಾಡ್ಕೊಳಲ್ಲ. ಸೊ ಇದು ಮೈನ್ ಡಿಸ್ಅಡ್ವಾಂಟೇಜಸ್ಸೇ. ಆಮೇಲೆ ರೇಡಿಯೋ ಬ್ಯಾಕ್ಗ್ರೌಂಡ್ ಈಸ್ ಮೀಡಿಯಮ್. ಸೊ ಮೋರ್ ಲಿಸನರ್ಸ್ ಆರ್ ಡೂಯಿಂಗ್ ಸಮಥಿಂಗ್ ಎಲ್ಸ್ ವೆಲ್ ಲಿಸನಿಂಗ್. ಕರೆಕ್ಟು, ನಾನು ಆಲ್ರೆಡಿ ಹೇಳ್ತಾ ಇದ್ದೀನಿ, ಮನೆಯಲ್ಲಿ, ವರ್ಕಲ್ಲಿ, ಸೊ ವೆಲ್ ಟ್ರಾವೆಲಿಂಗಲ್ಲಿ ಸೊ ರೇಡಿಯೋ ಕೇಳ್ಬೋದು ಅಂತ. ಸೊ ಕೇಳೋದು ನಾವು ಆ್ಯಕ್ಚುಲಾಗಿ ಕೇಳ್ತಾರೆ, ಬಟ್ ಅದನ್ನು ಗ್ರ್ಯಾಪ್ ಮಾಡ್ಕೊಳಲ್ಲ. ಸೊ ಫಿಸಿಕಲಿ ಪ್ರೆಸೆಂಟ್, ಮೆಂಟಲಿ ಆಬ್ಸೆಂಟ್ ಟೈಪ್ ಇರುತ್ತೆ ಅವರು ಇನ್ಫಾರ್ಮೇಷನ್ ಗ್ರ್ಯಾಪ್ ಮಾಡ್ಕೊಳೋದು. ಇದು ಮೈನ್ ಡಿಸ್ಅಡ್ವಾಂಟೇಜಸ್. ಆಮೇಲೆ ನೆಟ್ವರ್ಕ್ ಪ್ರಾಬ್ಲಮ್ಸ್ ಅನ್ನೋದು ಕಾಮನ್ ಆಗಿರುತ್ತೆ. ಲೈನ್ ಫೀಸ್. ಸೊ ಆಡಿಯೋ ಮೀಡಿಯಮ್ ಆಗಿದೆ, ಮೈನ್ ಡಿಸ್ಅಡ್ವಾಂಟೇಜಸ್ ಆಗಿರ್ಬೋದು. ಸೊ ವಿಡಿಯೋ ಅನ್ನೋದು ಕಾಣಿಸಲ್ಲ, ಒಂದು ಮಾತು ಮುಖಾಂತರವಾಗಿ ಮಾತ್ರ ಹೋಗುತ್ತೆ ಆಡಿಯೋ. ದಿಸ್ ಇಸ್ ಅ ಟೋಟಲಿ ಮೈನ್ ಡಿಸ್ಅಡ್ವಾಂಟೇಜಸ್ ಟು ದಿ advertisement media. Next one is
Television. So the modern time TV has become the common medium for the entertainment and information. Therefore, the company preferred TV as one of the leading media for the advertising their product and services. ಸೊ ಮೈನ್ ಅಡ್ವಾಂಟೇಜಸ್ ಬಂದುಬಿಟ್ಟು ಪ್ರತಿಯೊಬ್ಬರು ನೋಡ್ತಾರೆ ಓಕೆ ಟಿ ವಿ ಅನ್ನೋದು. ಸೊ ಇಲ್ಲಿ ನ್ಯಾಷನಲ್ಲು ರೀಜನಲ್ಲು ಸೊ ಲೆವೆಲ್ಲಾಗಿ ರಿಯಲ್ ಟೈಮಲ್ಲಿ ನಾವು ಕೊಡ್ಬೋದು ಅಡ್ವರ್ಟೈಸ್ಮೆಂಟ್. ಸೊ ಇಯರ್ ಇಂಡಿಪೆಂಡೆಂಟ್ ಸ್ಟೇಷನ್ ಆ್ಯಂಡ್ ಕೇಬಲ್ offer for the new opportunity to power pinpoint the local audience. And then also it is an image build. Okay, television ಬಂದುಬಿಟ್ಟು ಇಮೇಜಲ್ಲಿ ಕೂಡ ವಿಡಿಯೋದಲ್ಲೂ ತೋರಿಸ್ಬೋದು, ಆಡಿಯೋ ಟೈಪ್ ಕೂಡ ತೋರಿಸ್ಬೋದು. ಸೊ ದ ಕ್ವಾಲಿಟಿ ಆಫ್ ಕನ್ವೇಯಿಂಗ್ ದ ಮೆಸೇಜ್ ಇಸ್ ಸ್ಲೈಟ್ ಸೌಂಡ್ ಆ್ಯಂಡ್ ಮೋರ್ ಎಫೆಕ್ಟಿವ್ ಮೀಡಿಯಮ್ ಅಂತಂದರೆ ಓಕೆ ಟೆಲಿವಿಷನ್ ಅನ್ಬೋದು. ಸೊ ಇಲ್ಲಿ ಪ್ರತಿಯೊಬ್ಬ ಸೀಕ್ವೆನ್ಸಿ ಪೀಪಲ್ಸ್ ಕೂಡ ನೋಡ್ತಾರೆ. ಸೊ ಇಟ್ ಈಸ್ ಒನ್ ಕೈಂಡ್. ಮತ್ತು ಡಿಸ್ಅಡ್ವಾಂಟೇಜಸ್ ಏನು ಅಂತಂದರೆ ಮೆಸೇಜ್ ವಿಲ್ ಬಿ ಟೆಂಪ್ರವರ್ಲಿ. ಸೊ ಇಟ್ ರಿಕ್ವೈರ್ಸ್ ಮೋರ್ ಟೈಮ್. ಮತ್ತು ನೆಟ್ವರ್ಕ್ ಅಫಿಲಿಟೇಟೆಡ್ ನೆಟ್ವರ್ಕ್ ಪ್ರಾಬ್ಲಮ್ ಅನ್ನೋದು ಲೋಕಲ್ ಬ್ರಾಡ್ಕಾಸ್ಟಿಂಗ್ಗೆ, ಸ್ಟೇಷನ್ ಬ್ರೇಕ್ಔಟ್ಸ್ಗೆ ಸೊ ಮೈನ್ ಕಾಸ್ ಇರುತ್ತೆ. ಆಮೇಲೆ ಮತ್ತೆ ತೋರಿಸಿ ಓಕೆ ಪೀಪಲ್ ಸಮ್ಟೈಮ್ಸ್ ಫೆಡ್ ಅಪ್ ವಿತ್ ಇನ್ ಟೆಲಿವಿಷನ್ಸ್. ಸೊ ಮತ್ತು ಎಕ್ಸ್ಪೆನ್ಸಿವ್ ಆಗಿರುತ್ತೆ ಟೆಲಿವಿಷನ್, ಯಾಕಂದರೆ ಕ್ರಿಯೇಟಿವಿಟಿ, ಪ್ರೊಡಕ್ಟಿವಿಟಿ. ಸೊ ಟೈಮಿಂಗ್ ಕಾಸ್ಟ್ ಬಂದುಬಿಟ್ಟು ವೆರಿ ಎಕ್ಸ್ಪೆನ್ಸಿವ್. ಮತ್ತು ನೆಕ್ಸ್ಟ್ ಒನ್ ಈಸ್ so direct mailing, so oftenly called as a direct marketing or a direct response marketing, in a market techniques in which the sellers send marketing message directly to the buyers. So direct mail include catalogs, other product literatures with ordering opportunities, sale letters ಆಗಿರ್ಬೋದು, ಸೇಲ್ ಲೆಟರ್ಸ್ ವಿತ್ ಬ್ರೋಚರ್ಸ್ ಆಗಿರ್ಬೋದು. ಸೊ ಪಾಂಪ್ಲೆಟ್ಸ್ ಟೈಪ್ ಆಗಿ ಕಳಿಸ್ತಾರೆ. ಸೊ ಮೈನು ಅಡ್ವಾಂಟೇಜಸ್ ಇನ್ ಮೇಲ್, ಡೈರೆಕ್ಟ್ ಮೇಲ್ ಬಂದುಬಿಟ್ಟು ಸೊ ಇಯರ್ ಅಡ್ವರ್ಟೈಸಿಂಗ್ ಮೆಸೇಜ್ ಇಸ್ ಟಾರ್ಗೆಟೆಡ್ ಟು ದೋಸ್ ಮೋರ್ಲಿ ಲೈಕ್ ಟು ದಿ ಬೈಯರಿಂಗ್ ಪ್ರಾಡಕ್ಟ್ ಅರೆ ಸರ್ವಿಸಸ್ ಆಫರ್ಡ್ ಬೈ ದಿ ಕಂಪನಿ, ಡೈರೆಕ್ಟ್ ಆಡಿಯನ್ಸ್ಗೆ ಸೇರುತ್ತೆ. ಆಮೇಲೆ ಮಾರ್ಕೆಟಿಂಗ್ ಮೆಸೇಜಸ್ ಬಂದುಬಿಟ್ಟು ಪರ್ಸ್ನಲೈಸ್ ಆಗಿರುತ್ತೆ. ಸೊ ಎಲ್ಪ್ ಟು ಇನ್ಕ್ರೀಸ್ ದ ಪಾಸಿಟಿವ್ ರೆಸ್ಪಾನ್ಸ್. ಆಮೇಲೆ ಮೆಸೇಜ್ ಕ್ಯಾನ್ ಬಿ ಲಾಂಗ್ ಲಾಸ್ಟ್. ಸೊ ಫುಲ್ಲಿ ಕಮ್ಯುನಿಕೇಟೆಡ್ ದ ಮೆಸೇಜ್ ಟು ದಿ ಟಾರ್ಗೆಟ್ ಆಡಿಯನ್ಸ್. ಮತ್ತು ಎಫೆಕ್ಟಿವ್ ವೇ ಆಫ್ ರೆಸ್ಪಾನ್ಸ್ ಕೂಡ ಕ್ಯಾಂಪೈನ್ ಮಾಡ್ಬೋದು ಮತ್ತು ಈಸಿಲಿ ಮೆಜರ್ ಕೂಡ ಮಾಡ್ಬೋದು ಅವ್ರ ರೆಸ್ಪಾನ್ಸಸ್ನ. ದ ಕಂಪ್ನಿ ಹ್ಯಾವ್ ಟೋಟಲಿ ಕಂಟ್ರೋಲ್ ಓವರ್ ದಿ ಪ್ರೆಸೆಂಟೇಷನ್ ಆಫ್ ದಿ ಅಡ್ವರ್ಟೈಸಿಂಗ್ ಮೆಸೇಜಸ್. ಕರೆಕ್ಟ್, ವೆಲ್ ಟೈಪಿಂಗ್. ವಿ ಹ್ಯಾವ್ ಟೋಟಲಿ ಪ್ರೆಸೆಂಟ್ ವಾಟ್ ವಿ ಆರ್ ನೀಡೆಡ್ ಟು ಬಿ ಗಿವನ್ ಇನ್ಫಾರ್ಮೇಷನ್. ಯಾವ ರೀತಿ ಇನ್ಫಾರ್ಮೇಷನ್ ಕೊಡ್ತೀವೋ ಸೊ ಅದ್ರ ಮೇಲೆ ಟೋಟಲಾಗಿ ಕಂಟ್ರೋಲ್ ಇರುತ್ತೆ. ಮತ್ತು ಆ್ಯಡ್ ಕ್ಯಾಂಪೈನು, ಹಿಡನ್ ಕಾಂಪಿಟೇಟರ್ಸು, ಸೊ ಟೂ ಲೇಟ್ ಫಾರ್ ದೆಮ್ ಟು ರಿಯಾಕ್ಟ್. ಸೊ ಇಲ್ಲಿ ನಾವು ಟಾರ್ಗೆಟ್ ಆಡಿಯನ್ಸ್ಗೆ ಮಾತ್ರ ಪ್ರಿಫರ್ ಮಾಡ್ತಾ ಇದ್ದೀವಿ. ಸೊ ಈ ಕಾಂಪಿಟೇಟರ್ಸ್ ಕೂಡ ನಾವು ನಾವು ಹೈಡ್ ಮಾಡ್ಕೋಬೋದು. ಮತ್ತು ಡಿಸ್ಅಡ್ವಾಂಟೇಜಸ್ ಮೈನ್ ಬಂದುಬಿಟ್ಟು ಸೊ ಸಮ್ ಪೀಪಲ್ಸ್ ಓನ್ಲಿ ರಿಸೀವ್ ದಿಸ್ ಆಫರ್, ನಾಟ್ ದಿ ಆಲ್ ದಿ ಪೀಪಲ್ಸ್. ಸೊ ಆಮೇಲೆ ರಿಸೋರ್ಸಸ್ ಅಲಾಟೆಡ್ ಆರ್ ಮೈನ್ಲಿ ಲಿಸ್ಟೆಡ್ ಆ್ಯಂಡ್ ದ ಸಕ್ಸಸ್ ಆಫ್ ದೀಸ್ ಕೈಂಡ್ ಆಫ್ ಪ್ರಮೋಷನ್ ಈಸ್ ವೆರಿ ಲೋ. ಸೊ ಲೋ ಕ್ವಾಲಿಟಿ ಆಫ್ ಮೇಲ್ ಲಿಸ್ಟ್ ಇದೆ. ಸೊ ಸಕ್ಸಸ್ ರೇಟ್ ಕೂಡ ಕಡಿಮೆ ಇರುತ್ತೆ. ಆಮೇಲೆ ತುಂಬ ಟೈಮ್ ತೆಗೆದುಕೊಳ್ಳುತ್ತೆ ರೆಸ್ಪಾನ್ಸಸ್ ಆಫ್ ಅವ್ರನ್ನ ಕಲೆಕ್ಟ್ ಮಾಡ್ಕೊಳೋದು. ಆಮೇಲೆ ಲಾಂಗ್ ಟೈಮ್ ಈಸ್ ರಿಕ್ವೈರ್ಡ್ ಫಾರ್ ಕ್ರಿಯೇಟಿವ್ ಪ್ರಿಂಟಿಂಗ್ ಆ್ಯಂಡ್ ಮೇಲಿಂಗ್. ಸೊ ಕಾಸ್ಟ್ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಆಮೇಲೆ ಟಾರ್ಗೆಟ್ ಮಾರ್ಕೆಟ್ಗೆ ಡಿಪೆಂಡ್ ಆಗಿರುತ್ತೆ. ಕ್ವಾಲಿಟಿ ಆಫ್ ಲಿಸ್ಟು, ಸೈಜು, ಕ್ಯಾಂಪೈನ್ ಎಲ್ಲ ಸೊ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಇನ್ ಡೈರೆಕ್ಟ್ ಮೇಲಿಂಗ್. Next one is telemarketing. So telephone sale or telemarketing is an effective system of introducing the company to prospect and setting up the appointments. ಸೊ ಇದು ಬಂದುಬಿಟ್ಟು ಮೈನ್ ಅಡ್ವಾಂಟೇಜಸ್ ಇನ್ ಟೆಲಿಮಾರ್ಕೆಟಿಂಗ್ ಬಂದುಬಿಟ್ಟು ಸೊ ಟೆಲಿಫೋನ್ ಮುಖಾಂತರವಾಗಿ ವಿ ಆರ್ ಪ್ರೊವೈಡಿಂಗ್ ಸೊ ಅಡ್ವರ್ಟೈಸಿಂಗ್. ಸೊ ಇಲ್ಲಿ ಬಂದುಬಿಟ್ಟು ವೆನ್ಯೂಸ್ ವೇರ್ ದ ಕಂಪ್ನಿ ಈಸಿಲಿ ಇಂಟ್ರ್ಯಾಕ್ಟ್ ವಿತ್ ದಿ ಪ್ರಾಸ್ಪೆಕ್ಟಿವ್ ಆನ್ಸರಿಂಗ್ ಕ್ವಶನ್ಸ್. ಸೊ ಕನ್ಸರ್ನ್ ಆಗಿರುತ್ತೆ. ಸೊ ಕನ್ಸರ್ನ್ ಮೇ ಬಿ ಅಬೌಟ್ ಟು ಪ್ರಾಡಕ್ಟ್ ಅರೆ ಸರ್ವಿಸಸ್. ಇಲ್ಲಿ ಮೈನಾಗಿ ಕಸ್ಟಮರ್ಸ್ಗೂ ಕಂಪ್ನೀಸ್ಗೂ ಓಕೆ ದೇ ವಿಲ್ ಆನ್ಸರ್ ಫಾರ್ ಎವ್ರಿ ಕ್ವಶನ್. ಸೊ ಕಸ್ಟಮರ್ಸ್ ಕೇಳಿ ಪ್ರತಿಯೊಂದು ಕ್ವಶನ್ಗೂ ಆನ್ಸರ್ ಮಾಡ್ಬೋದು. ಇದು ಈಸಿ ಇನ್ ಪ್ರಾಸ್ಪೆಕ್ಟಿವ್ ಆಗಿರುತ್ತೆ. ರೈಟ್ ಪೀಪಲ್ ಟು ಬಿ ಟಾಕನ್. ಸೊ ಇಲ್ಲಿ ರೈಟಾಗಿ ಫೈಂಡ್ ಔಟ್ ಮಾಡ್ಕೋಬೋದು ಯಾವ ಕಸ್ಟಮರ್ಸ್ಗೆ ನಾವು ಮಾತಾಡ್ತಾ ಇದ್ವಿ ಅಂತ. ಮತ್ತು ಕಾಸ್ಟ್ ಎಫೆಕ್ಟಿವ್ ಕಂಪೇರ್ ಟು ಡೈರೆಕ್ಟ್ ಸೇಲ್ ಕಂಪೇರ್ ಮಾಡಿದ್ರೆ ಇದು ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ. ಮತ್ತು ಐಲಿ ಮೆಜರಿಂಗ್ ದಿ ರಿಸಲ್ಟ್ ಅನ್ನೋದು ನಾವು ಇಮಿಡಿಯೇಟಾಗಿ ಮೆಜರ್ ಮಾಡ್ಬೋದು ಎಷ್ಟು ಎಫೆಕ್ಟಿವ್ ಆಗಿ ಹೋಗ್ತಾಯಿದೆ. ಓಕೆ, ಲಾಟ್ ಆಫ್ ಇನ್ಫಾರ್ಮೇಷನ್ ಅಕ್ರಾಸ್ ದಿ ಸ್ಕ್ರಿಪ್ಟೆಡ್, ಪ್ರಾಪರ್ಲಿ ಸ್ಟ್ರಕ್ಚರ್ಡ್. ಸೊ ಔಟ್ಸೋರ್ಸು ಸೆಟಪ್ ಕಾಸ್ಟ್ ಆರ್ ಮಿನಿಮಮ್.
ಸೊ ಮೈನಾಗಿ ಕಂಪೇರ್ ಟು ಅದರ್ ಮೀಡಿಯಮ್. ಸೊ ಇದು ಈ ಒಂದು ಟೆಲಿಮಾರ್ಕೆಟಿಂಗು ಸೊ ಕಾಸ್ಟ್ ಎಫೆಕ್ಟಿವ್ ಆಗಿರುತ್ತೆ, ಎಫಿಷಿಯನ್ಸಿ ಕೂಡ ಇಂಕ್ರೀಸ್ ಆಗಿರುತ್ತೆ. ಡಿಸಡ್ವಾಂಟೇಜಸ್ ಬಂದುಬಿಟ್ಟು ಇಂಕ್ರೀಸಿಂಗ್ ದ ನಂಬರ್ ಆಫ್ ಪೀಪಲ್ ಬಿಕಮ್ ದಿ ವರ್ಸ್ ಆಫ್ ಟೆಲಿಮಾರ್ಕೆಟಿಂಗ್. ಮೈನಾಗಿ ಬಂದುಬಿಟ್ಟು ಎಲ್ಲರೂ ರೈಟ್ ಪೀಪಲ್ಲೇ ಕಾಲ್ ಮಾಡಿ ಇನ್ಫಾರ್ಮೇಷನ್ ತಿಳ್ಕೊತಾರೆ ಅಂತಂದರೆ ತಪ್ಪಾಗುತ್ತೆ. ಸೊ ಇಯರ್ ಸಮ್ ಫೇಕ್ ಕಾಲ್ಸ್ ಆರ್ ಬೀನ್ ಇನ್ಕ್ರೀಸ್ ಆಗಿರುತ್ತೆ. ಸೊ ಮೋರ್ ಪೀಪಲ್ ಯೂಸಿಂಗ್ ದ ಟೆಕ್ನಾಲಜಿ ಟು ಸ್ಕ್ರೀನ್ ಔಟ್ ದಿ ಅನ್ವಾಂಟೆಡ್ ಕಾಲರ್ಸ್. ಸೊ ಅನ್ವಾಂಟೆಡ್ ಕಾಲರ್ಸ್ ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ಮತ್ತು ಲಾಟ್ ಆಫ್ ಬಿಸ್ನೆಸ್ ಯೂಸಸ್ ಟೆಲಿಮಾರ್ಕೆಟಿಂಗ್. ಸೊ ಏನಾದರೂ ಯೂನಿಕ್ನೆಸ್ ನೋಡ್ತಾ ಇರ್ತಾರೆ ಪ್ರತಿಯೊಬ್ಬರು, ಬಟ್ ಪ್ರತಿಯೊಬ್ಬರು ಯೂಸ್ ಮಾಡ್ತಾಯಿದ್ರೆ ಸೊ ಓಕೆ ಸಮ್ ಕಸ್ಟಮರ್ಸ್ ವಿಲ್ ಬಿ ಇಗ್ನೋರ್. ಆಮೇಲೆ ಇಲ್ಲಿ ಬಂದುಬಿಟ್ಟು ಎಲ್ಲಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ ಇನ್ ಟೆಲಿಮಾರ್ಕೆಟಿಂಗ್ ಅಂತಂದರೆ ಔಟ್ಸೋರ್ಸ್ ಟು ದಿ ಔಟರ್ ಫರ್ಮ್ಸ್. ಸೊ ಅಲ್ಲಿ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಆಮೇಲೆ ಹೈ ಟಿಕೆಟ್ ರಿಟೈಲ್ ಐಟಮ್ಸ್ ಆರ್ ಎ ಪ್ರೊಫೆಷ್ನಲ್ ಸರ್ವಿಸಸ್ ಮೋಸ್ಟ್ಲಿ ಅಪ್ರಾಪ್ರಿಯೇಟ್. ಸೊ ಅಪೋರ್ಚುನೇಟ್ ಸೊ ಇರುತ್ತೆ. ಗೌರ್ಮೆಂಟ್ ಇಂಪ್ಲೈಸ್ ಟಚ್ಡ್ ಮೆಜರ್ಸ್ ಟು ಕ್ಲಬ್ ದ ಅನ್ಸ್ಕ್ರಿಪ್ಟೆಡ್ ಟೆಲಿಮಾರ್ಕೆಟರ್ಸ್. ಸೊ ದೇರ್ ಆರ್ ಸೋ ಮೆನಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಟು ಬಿ ಫಾಲೋಡ್ ವೈಲ್ ಟೆಲಿಮಾರ್ಕೆಟಿಂಗ್. So these are all the disadvantages. This one is specialty advertising. These kind of advertising used for imprinted, useful, decorate product called advertising specialty such as keychains, computer mouse, mugs, etc. So ಈ ಒಂದು ಪ್ರಾಡಕ್ಟ್ಸ್ಗೆ ಮತ್ತೆ ಯೂಸ್ಫುಲ್ ಆಗಿರುತ್ತೆ ಅಡ್ವರ್ಟೈಸ್ಮೆಂಟ್ಸೇ. ದೀಸ್ ಆರ್ಟಿಕಲ್ಸ್ ಆರ್ ಡಿಸ್ಟ್ರಿಬ್ಯೂಟೆಡ್ ಫಾರ್ ಫ್ರೀ ಆರ್ ರಿಸೆಪ್ಷನ್ಸ್ ಆರ್ ನೀಡೆಡ್ ನಾಟ್ ಟು ಪರ್ಚೇಸ್ ಸರ್ಟನ್ ಕಾಂಟ್ರಿಬ್ಯೂಟೆಡ್ ರಿಸೀವ್ಡ್ ದೀಸ್ ಐಟಮ್ಸ್. ಸೊ ಇಯರ್ ಸ್ಪೆಷಾಲಿಟಿ ಅಡ್ವರ್ಟೈಸ್ಮೆಂಟ್ಸ್ ತೋದ್ಕೋಬೇಕಾದ್ರೆ ಸೊ ಮೇ ಬಿ ಸ್ಪೆಷಲ್ಲಾಗಿ ಏನು ಬಿಸ್ನೆಸ್ಗೆ ಸಪ್ರೇಟಾಗಿ ಕಂಪ್ನಿ ಏನೋ ಅವಶ್ಯಕತೆ ಇಲ್ಲ. ಫಾರ್ ಎಕ್ಸಾಂಪಲ್ ಹ್ಯಾಂಡ್ಲೂಮ್ಸ್ ಆಗಿರ್ಬೋದು, ಓಕೆ, ಸಮ್ ಹೋಲ್ಡ್ ಆರ್ಕಿಟೆಕ್ಚರ್ ಆರ್ನಿಮೆಂಟ್ಸ್ ಮೇಕರ್ಸ್ ಆಗಿರ್ಬೋದು. ಸೊ ಈ ಒಂದು ಸ್ಪೆಷಾಲಿಟಿ ಅಡ್ವರ್ಟೈಸ್ಮೆಂಟ್ಸ್ ಯೂಸ್ ಮಾಡ್ಕೋಬೋದು. ಸೊ ಸ್ಪೆಷಲಾಗಿ ಮೈನು ಟಾರ್ಗೆಟ್ ಕಸ್ಟಮರ್ಸ್ಗೆ ಎಲ್ಲ ಸೊ ಎಫೆಕ್ಟಿವ್ ಪ್ರಾಡಕ್ಟ್ಸ್ನ ಡಿಸ್ಪ್ಲೇ ಕೂಡ ಆಗುತ್ತೆ. ಫಾರ್ ಎಕ್ಸಾಂಪಲ್ ಅಡ್ವಾಂಟೇಜಸ್ ಇನ್ ಸ್ಪೆಷಾಲಿಟಿ ಅಡ್ವರ್ಟೈಸ್ಮೆಂಟ್ಸ್ ಬಂದ್ಬಿಟ್ಟು ಫ್ಲೆಕ್ಸಿಬಲ್ ಯೂಸ್, ಹೈ ಸೆಲೆಕ್ಟಿವ್ ಫ್ಯಾಕ್ಟರ್ಸ್ ಅಂತಂದರೆ ಇಲ್ಲಿ ನಮ್ಗೆ ಬೇಕಾಗಿರೋ ಒಂದು ಪ್ರಾಡಕ್ಟ್ ಅಡ್ವರ್ಟೈಸ್ಮೆಂಟ್ಸ್ ಕೂಡ ನಾವು ಸಿಗುತ್ತೆ. ಟಾರ್ಗೆಟ್ ಮಾರ್ಕೆಟ್ ಅನ್ನೋದು ಕೂಡ ಸಿಗುತ್ತೆ. ಮತ್ತು ಟಾರ್ಗೆಟ್ ಆಡಿಯನ್ಸ್ ಡಿಸೈಡ್ ಟು ಕೀಪ್ ದ ಐಟಮ್ಸ್ ಎನ್ಸ್ ದ ಪ್ರಮೋಷನ್ ಲಾಂಗ್ ರೀಚ್ ಆರ್ ಎ ಕಾನ್ಸ್ಟೆಂಟ್ ಎಕ್ಸ್ಪ್ಲೋಜರ್ಸ್. ಸೊ ಇಲ್ಲಿ ನಮ್ಮ ಪ್ರಾಡಕ್ಟ್ ಅನ್ನೋದು ಕಾಂಪಿಟೇಟರ್ಸ್ಗೆ ಸೊ ಇನ್ಎಫೆಕ್ಟಿವ್ ಆಗಿ ಅವ್ರಿಗೆ ಇನ್ಫಾರ್ಮೇಷನ್ ಅಷ್ಟೊಂದು ಸಿಗಲ್ಲ. ಆಮೇಲೆ ಕ್ರಿಯೇಟಿವ್ ಅವೇರ್ನೆಸ್ ಕೂಡ ಇನ್ಕ್ರೀಸ್ ಇರುತ್ತೆ ದೀಸ್ ಟೈಪ್ ಆಫ್ ಅಡ್ವರ್ಟೈಸ್ಮೆಂಟ್ಸಲ್ಲಿ. ಮತ್ತು ಅವೈಲಬಿಲಿಟಿ ಆಫ್ wide range of inexpensive items so can be purchased at low prices. So items can be also used the simplement of other promotional effect. For example distribution during the trade shows. So trade shows ಅಲ್ಲಿ distribution ಸೊ ನಿಮಗೆ ಆಲ್ರೆಡಿ ಗೊತ್ತು ಕೆಲವೊಬ್ರು ಕಾಂಟ್ರಾಕ್ಟ್ಸ್ ವೈಸ್ ಆಗಿ ಸೊ ಸಿಗುತ್ತೆ ಕೆಲವೊಂದು ಅಡ್ವರ್ಟೈಸ್ಮೆಂಟ್ಸು. ಡಿಸಡ್ವಾಂಟೇಜಸ್ ಬಂದುಬಿಟ್ಟು ಟಾರ್ಗೆಟ್ ಮಾರ್ಕೆಟ್ ಈಸ್ ಡಿಫಿಕಲ್ಟ್. ಸೊ ನಾವು ಅಂದ್ಕೊಂಡಿರೋ ಮಾರ್ಕೆಟ್ ಅನ್ನೋದು ಸಿಗೋದಿಲ್ಲ ಮೈನಾಗಿ. ಆಮೇಲೆ ಇದು ಸಕ್ಸಸ್ಫುಲ್ ರೇಟ್ ಅನ್ನೋದು ಕಡಿಮೆ ಇದೆ. ಸೊ ಮತ್ತು ಸ್ಪೆಷಲ್ ಐಟಮ್ಸ್ ಅಂದಿದ ತಕ್ಷಣ ಕೆಲವು ರೀಜನ್ಸಲ್ಲಿ ಕೆಲವೊಂದು ಟ್ರೇಡ್ ಶೋಸಲ್ಲಿ ಮಾತ್ರ ಸಿಕ್ಕಿದ್ರೆ ಸೊ ಕಾಮನ್ ಆಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಅಡ್ವರ್ಟೈಸ್ಮೆಂಟ್ ಇನ್ಫಾರ್ಮೇಷನ್ ಅನ್ನೋದು ಹೋಗೋದಿಲ್ಲ. So wrong choice of product or poor creative may be cheap image of the advertisers. So main again these are all the disadvantages in specialty advertisements. Next one is SMS marketing. So text message or a short messaging service ಅಂತೀವಿ. ಎಸ್ ಅಂತಂದರೆ ಶಾರ್ಟ್, ಎಮ್ ಅಂತಂದರೆ ಮೆಸೇಜಿಂಗ್, ಎಸ್ ಅಂದರೆ ಸರ್ವೀಸಸ್. ಸೊ ಇಯರ್ the message or the message that people send from their mobile phone. So text message grow at the enormous rate. So one of the primary reason behind the growth is that text message has been increasing the use of the business tools. So a text message enable the information to the sender to the group of the people quickly and convenience. So convenience ಆಗಿರುತ್ತೆ. Same way like email, making it an increasing popular in email e-marketing channels. So ಇಲ್ಲಿ main advantages in SMS marketing ಅಂತಂದರೆ
ಓಕೆ. ಪರ್ಸ್ನಲ್ ನೇಚರ್ ಮೊಬೈಲ್ ಫೋನ್. ಸೊ ಪ್ರತಿಯೊಬ್ಬರಲ್ಲೂ ಮೊಬೈಲ್ ಫೋನ್ ಅನ್ನೋದು ಇರಲೇ ಇರುತ್ತೆ. ಸೊ SMS ಅಡ್ವರ್ಟೈಸ್ಮೆಂಟ್ಸ್ ಆರ್ ವೆರಿ ಪವರ್ಫುಲ್. ಆಮೇಲೆ ದ ಮೋಸ್ಟ್ ಪೀಪಲ್ ಟೇಕ್ ದಿ ಮೊಬೈಲ್ ಫೋನ್ ಎವ್ರಿವೇರ್. ಸೊ ಇಟ್ ಈಸ್ ಸೊ ಓಕೆ, ಒಬ್ಬ ವ್ಯಕ್ತಿ ಹತ್ರ ಏನು ಇಲ್ದಿರ ಇದ್ರೂ ಸೊ ಮೊಬೈಲ್ ಫೋನ್ ಕಂಪಲ್ಸರಿ ಇರುತ್ತೆ. ಸೊ ಎಲ್ಲಿಗೆ ಹೋದ್ರೂ ನಾವು ಮೊಬೈಲ್ ಫೋನ್ ಅನ್ನೋದು ಕ್ಯಾರಿ ಮಾಡ್ತೀವಿ. ಸೊ ಇಲ್ಲಿ ಸೆನ್ಸ್ ಆಫ್ ಟೈಮ್ ಮೆಸೇಜಿಂಗ್ ಅನ್ನೋದು ಕೂಡ ಎಫೆಕ್ಟಿವ್ ಆಗಿ ಇರುತ್ತೆ. ಸೊ ಇಲ್ಲಿ ರಿಯಲ್ ವೈಟಾಲಿಟಿ ಟೆಕ್ಸ್ಟ್ ಇರುತ್ತಲ್ಲ, ಸೊ ಲೈಕ್ ಜಂಕ್ ಮೇಲ್ಸ್ ಆಗಿರ್ಬೋದು, ಸ್ಕ್ಯಾಮ್ಸ್ ಆಗಿರ್ಬೋದು, ಸೊ ಅಡ್ವರ್ಟೈಸ್ಮೆಂಟ್ಸ್ ವಿಚ್ ಕ್ಯಾನ್ ಬಿ ಇಗ್ನೋರ್ಡ್. ಸೊ ಬೇರೆ ಒಂದು ಟೆಕ್ಸ್ಟ್ ಅನ್ನೋದು ಕೂಡ ನಾವು ಇಗ್ನೋರ್ ಮಾಡ್ತಾ ಇರ್ತೀವಿ, ಬಟ್ ನಾಟ್ ಕಂಪೇರ್ ಟು ದಿ SMS. ಸೊ ಏನೋ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಇದೆ ಅಂತ ಹೇಳ್ಬಿಟ್ಟು ಬಂದಿರೋ ಪ್ರತಿಯೊಂದು ಮೆಸೇಜ್ಗೂ ಫೋನ್ ನಾವು ನೋಡ್ತಾ ಇರ್ತೀವಿ. ಸೊ ಇಲ್ಲಿ ಗ್ರ್ಯಾಪ್ ಮಾಡ್ಕೋಬೋದು. ಮತ್ತು ಮೈನ್ ಡಿಸ್ಅಡ್ವಾಂಟೇಜಸ್ ಏನು ಅಂತಂದರೆ ಮೆಸೇಜಸ್ ಆರ್ ಬೀನ್ ಶಾರ್ಟ್. ಸೊ ಚಿಕ್ಕದಾಗಿ ಕಳಿಸ್ತೀವಲ್ಲ, ಸೊ ಜಾಸ್ತಿ ಇನ್ಫಾರ್ಮೇಷನ್ ಇನ್ಕ್ಲೂಡ್ ಆಗಿರಲ್ಲ. ಸೊ ಮೈನಾಗಿ ಡೀಟೇಲಾಗಿ ಇನ್ಫಾರ್ಮೇಷನ್ ಅಡ್ವರ್ಟೈಸ್ಮೆಂಟ್ಸ್ ಅನ್ನೋದು SMS ಕಡೆಯಿಂದ ಸಿಗೋದಿಲ್ಲ. ಅನ್ವಾಂಟೆಡ್ ಟೆಕ್ಸ್ಟ್ ಪೀಪಲ್ಸ್ ಮೇ ಬಿ ಇಗ್ನೋರ್. ಸೊ ಜಾಸ್ತಿ ಮೆಸೇಜ್ಗಳು ಬರ್ತಾಯಿದ್ರೆ ಓಕೆ, ಪೀಪಲ್ಸ್ ಇಗ್ನೋರ್ ಮಾಡ್ಕೊಂಬಿಡ್ತಾರೆ. ಯಾಕಂದರೆ ಅಲ್ಲಿ ಓಕೆ ಜಸ್ಟ್ ಒಂದು ಪ್ರಾಡಕ್ಟ್ದು ಏನಾದರೂ ಅಡ್ವರ್ಟೈಸ್ಮೆಂಟ್ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ನಮ್ಮ ಫೋನ್ದು ಏನಾದರೂ ನೋಡಿದ್ರೆ ಸೊ ಆಲ್ಮೋಸ್ಟ್ ಆಲ್ ವಿ ಕ್ಯಾನ್ ಇಗ್ನೋರ್ ಇಟ್. ಸೊ ಇದರಿಂದ ಮೈನ್ ಡಿಸ್ಅಡ್ವಾಂಟೇಜಸ್ಸು ಇನ್ಫಾರ್ಮೇಷನ್ ಅಡ್ವರ್ಟೈಸ್ಮೆಂಟ್ಸ್ಗೆ, ಮೀಡಿಯಾಗೆ ಮೈನ್ ಡಿಸ್ಅಡ್ವಾಂಟೇಜ್. ನೆಕ್ಸ್ಟ್ ಒನ್ ಈಸ್ ಆನ್ಲೈನ್. ಮಿಸ್ ಆಯ್ತಲ್ಲ, ಆನ್ಲೈನ್ ಅಡ್ವರ್ಟೈಸಿಂಗ್ಸ್. Here online advertising is a form of promotion that used for internet and world wide web to deliver the marketing message to attract the customers. So here main ಅಡ್ವಾಂಟೇಜಸ್ ಬಂದುಬಿಟ್ಟು ವೈಡ್ ರೇಂಜ್ ಆಫ್ ಇನ್ಫಾರ್ಮೇಷನ್ನ ಕವರ್ ಮಾಡ್ಕೋಬೋದು. ಟಾರ್ಗೆಟ್ ಓಕೆ, ಆನ್ಲೈನ್ ಒಂದು ಚಿಕ್ಕದಲ್ಲ, ಟಾರ್ಗೆಟ್ ಆಡಿಯನ್ಸ್ಗೆ ನಾವು ಸೆಲೆಕ್ಟ್ ಮಾಡ್ಕೋಬೋದು. ಮತ್ತು ಅಫೋರ್ಡಬಲ್ ಪ್ರೈಸ್ ಆಗಿರುತ್ತೆ ಮೈನು ಆನ್ಲೈನ್ ಅಡ್ವರ್ಟೈಸ್ಮೆಂಟ್ಸಲ್ಲಿ. ಮತ್ತು ಈಸಿ ಟು ಟ್ರ್ಯಾಕ್ ಆ್ಯಂಡ್ ಮೆಜರ್ ದಿ ಕನ್ವರ್ಷನ್ಸು, ಯಾರು ನೋಡ್ತಾ ಇದ್ದಾರೆ. ಆಮೇಲೆ ಈ ಒಂದು ಆನ್ಲೈನ್ ಅಡ್ವರ್ಟೈಸ್ಮೆಂಟ್ಸಲ್ಲಿ ಸೊ ಯಾವ ಏಜ್ ಗ್ರೂಪ್ ಅನ್ನೋದು ಸಿಗ್ತಾ ಇರುತ್ತೆ. ಮತ್ತು ಆನ್ಲೈನ್ ಸ್ಪೀಡ್ ಅನ್ನೋದು ನವೇಡೇಸ್ ಮಾಡರ್ನ್ ಡೇಸ್ ವಿಲ್ ಬಿ ಇನ್ಕ್ರೀಸ್ ಆಗ್ತಾಯಿದೆ. ಇನ್ಫಾರ್ಮೇಷನ್ ಅನ್ನೋದು ಎಷ್ಟು ಇನ್ಫಾರ್ಮೇಷನ್ ಆದರೂ ನಾವು ಕೊಡ್ಬೋದು. ಸೊ ಇಟ್ ಈಸ್ ಎ ವೆರಿ ಗುಡ್ ಮೀಡಿಯಾ ಇನ್ ನವೇಡೇಸ್. These are all the different types of medias used by the companies to advertise their product. So thank you everyone for listening the class.